ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪ್ರೀತಿಯಿಂದ ಕಲಾ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಹಾಗೆಯೇ 90 ಡೇಸ್ ಡಯಟ್ ಚಾಲೆಂಜಲ್ಲಿ ಇವತ್ತು 22ನೇ ದಿವಸ. ಹಾಗೆಯೇ 22ನೇ ದಿವಸ ಏನಿಲ್ಲ ಡಯಟ್ ರೆಸಿಪೀಸ್ನ ಮಾಡಿದೆ, ಹೆಲ್ತಿ ಡ್ರಿಂಕನ್ನು ಮಾಡಿದ್ದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಕೊನೆಯ ತನಕ ವಿಡಿಯೋ ನೋಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಳಗ್ಗೆನೇ ಬಿಸಿ ಬಿಸಿ ನೀರು ಕುಡ್ಕೊಂಡಾದ ನಂತರ ಈಗ ರಾತ್ರಿಯೇ ಸ್ವಲ್ಪ ಮೆಂತ್ಯ ನೆನೆಸಿದ್ದೆ. ಈ ಮೆಂತ್ಯ ಮತ್ತು ಶುಂಠಿ ತಿನ್ನೋದ್ರಿಂದ ಡೈಜೆಷನ್ ಸಹ ಇಂಪ್ರೂವ್ ಆಗುತ್ತೆ. ಯಾಕೆಂದರೆ ಈ ಡಯಟ್ ಟೈಮಲ್ಲಿ ಜಾಸ್ತಿ ಪ್ರೋಟೀನ್ ತಿನ್ನೋದ್ರಿಂದ ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ಕೆಲವರಿಗೆ. ಹಾಗಾಗಿ ಇದನ್ನು ತಿನ್ನೋದ್ರಿಂದ ಡಯಟ್ಗೆ ವೆಯ್ಟ್ ಲಾಸ್ಗೂ ಸಹ ಹೆಲ್ಪ್ ಮಾಡುತ್ತೆ ಮತ್ತು ನಮ್ಮ ಪ್ರೋಟೀನ್ ಡೈಜೆಷನ್ ಆಗೋದಕ್ಕೂ ಸಹ ತುಂಬಾ ಹೆಲ್ಪ್ ಆಗುತ್ತೆ ಮೆಂತ್ಯ. ಇನ್ನು ಮೊಳಕೆ ಬರೆಸಿ ತಿಂದರೆ ಇನ್ನೂ ತುಂಬಾ ಪ್ರೋಟೀನು ಸಿಗುತ್ತೆ. ಅದರ ಜೊತೆಗೆ ಮೊಳಕೆನೂ ಬರೆಸ್ತೀನಿ, ಹಾಗೇನೂ ಸಹ ತಿಂತಿರ್ತೀನಿ. ಅದಾದ ನಂತರ ಮೆಂತ್ಯ ತಿಂದ್ಕೊಂಡು ಈಗ ಸೈಕ್ಲಿಂಗ್ ಮಾಡೋಣ ಅಂತ ಬಂದೆ. ಯಾಕೆಂದರೆ ಸಂಜೆ ಸೈಕ್ಲಿಂಗು, ಇಲ್ಲಾಂದರೆ ಬೆಳಗ್ಗೆ ವಾಕಿಂಗು, ಇಲ್ಲಾಂದರೆ ಸಂಜೆ ವಾಕಿಂಗು, ಬೆಳಗ್ಗೆ ಸೈಕ್ಲಿಂಗು, ಈ ಥರ ಒಂದು ಆಲ್ಟರ್ನೇಟ್ ಮಾಡ್ಕೊಂಬಿಟ್ಟಿದ್ದೀನಿ. ಹಾಗಾಗಿ ಈಗ ಬೆಳಗ್ಗೆನೇ ಒಂದು 1 ಅವರ್ ಸೈಕ್ಲಿಂಗ್ ಮಾಡಿಬಿಟ್ಟು 5124 ಸ್ಟೆಪ್ಸ್ ಆಗಿತ್ತು. ಈಗ ಅದನ್ನು ಮುಗಿಸ್ಕೊಂಡು ಬಂದುಬಿಟ್ಟು ಒಂದು ಹೆಲ್ತಿ ಡ್ರಿಂಕ್ ಮಾಡ್ಕೋತಾ ಇದ್ದೀನಿ. ಈಗ ಕ್ಯಾರೆಟು, ಬೀಟ್ರೋಟು, ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ, ಪುದೀನ ಅದನ್ನು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಸೋಸ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಪೆಪ್ಪರ್ನ ಸೇರಿಸ್ಬಿಟ್ಟು ಕುಡಿತಾ ಇದ್ದೀನಿ. ನೀವು ಬೇಕಂದರೆ ಉಪ್ಪು ಪೆಪ್ಪರು ಬೇಡ ಅಂತಂದರೆ ಹಾಗೇನೂ ಸಹ ಕುಡಿಬೋದು. ಯಾಕೆಂದರೆ ಈ ಕ್ಯಾರೆಟು, ಬೀಟ್ರೋಟು ಎಲ್ಲ ಇರೋದ್ರಿಂದ ಸ್ವೀಟ್ನೆಸ್ಸೂ ಇರುತ್ತೆ. ಬೇಕು ಅನಿಸಲ್ಲ. ನನಗೆ ಅಭ್ಯಾಸ ಆಗಿದೆ. ಒಂದು ಸ್ವಲ್ಪ ಹಾಕ್ಕೊಳ್ಳೇಬೇಕು. ಒಂಚೂರು ಪೆಪ್ಪರು ಮತ್ತು ಉಪ್ಪನ್ನು ಹಾಕ್ಕೊಂಬಿಟ್ಟು. ಹಾಗೆಯೇ ಈಗ ಬೇಸಿಗೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಈ ಡಯಟ್ ಎಲ್ಲ ಮಾಡೋದ್ರಿಂದ ಸ್ವಲ್ಪ ಬಾಡಿ ಹೀಟ್ ಅನಿಸುತ್ತೆ. ಹಾಗಾಗಿ ನಾನೇನು ಮಾಡ್ತಿದ್ದೀನಿ ಅಂದರೆ ಇವಾಗ ಯಾವಾಗಾದ್ರೂ ಈ ಥರ ಕಾಮಕಸ್ತೂರಿ ಬೀಜನ ನೆನೆಸಿ ಇಟ್ಬಿಟ್ಟಿರ್ತೀನಿ. ಈ ನೀರು ಜೊತೆಗೆ ಅಥವಾ ಈ ಥರ ಜ್ಯೂಸ್, ಹೆಲ್ತಿ ಡ್ರಿಂಕ್ ಜೊತೆಗೆ ಅಥವಾ ಎಳ್ನೀರು ಜೊತೆಗೆ ಸೇರಿಸ್ಬಿಟ್ಟು ಕುಡಿದ್ರೆ ಸ್ವಲ್ಪ ಬಾಡಿನೂ ಸಹ ಕೂಲ್ ಆಗುತ್ತೆ. ಹಾಗಾಗಿ ಈಗ ಮಕ್ಕಳುಗಳಿಗೆ ಅವಲಕ್ಕಿ ಮತ್ತು ಮೊಸರನ್ನ ಮಾಡಿದ್ದೆ. ಈಗ ನನಗೆ ಬೇರೆ ಮಾಡ್ಕೋಬೇಕು. ಹಾಗಾಗಿ ಅವ್ರನ್ನೆಲ್ಲ ತಿಂಡಿ ತಿನ್ನಿಸ್ಬಿಟ್ಟು ಕಳಿಸಿ ಮನೆಯವ್ರನ್ನೂ ಮಕ್ಕಳನ್ನೆಲ್ಲನೂ ಈಗ ಕೆಲಸನೂ ಅಷ್ಟೇ ಒಂದು 50% ಕೆಲಸ ಮುಗಿಸ್ಕೊಂಡಿದ್ದೀನಿ. ನೆಲ ಒರೆಸೋದು, ಪಾತ್ರೆ, ಸ್ಟವ್ ಕ್ಲೀನಿಂಗ್ ಎಲ್ಲನೂ ಮುಗಿದಿದೆ. ಹಾಗಾಗಿ ಈಗ ನೆನ್ನೆ ಮಾಡ್ಕೊಂಡಿದ್ದೆ ನಾನು. ಲೋ ಫ್ಯಾಟ್ ಪನ್ನೀರ್ ಮಾಡ್ಕೊಳ್ಳೋಣ ಅಂಥೇಳಿ ಕಾಯಿಸ್ಕೊತಾ ಇದ್ದೀನಿ ಹಾಲನ್ನು. ಹಾಗಾಗಿ ಇಷ್ಟು ದಿವಸ ಹಂಗೆ ಫುಲ್ ಮಿಲ್ಕೇ ಇದನ್ನು ಮಾಡ್ಕೊತಾ ಇದ್ದೆ, ಪನ್ನೀರ್ ಮಾಡ್ಕೊತಾ ಇದ್ದೆ. ಈಗ ಯಾಕೆ ನೋಡೋಣ ಅಂತೇಳ್ಬಿಟ್ಟು ಟ್ರೈ ಮಾಡೋಣ ಅಂತ ಈ ಲೋ ಫ್ಯಾಟ್ ಪನ್ನೀರನ್ನು ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಈ ಥರ ಚೆನ್ನಾಗಿ ಹಾಲನ್ನು ಕಾಯಿಸ್ಬಿಟ್ಟಿದ್ದೀನಿ. ಇದು ಹಿಂದಿನ ದಿವಸ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದು ಅಂದರೆ ನನಗೆ ಬೆಳಗ್ಗೆನೇ ಪ್ರೋಟೀನ್ ತೊಗೋತೀನಿ. ಹಾಗಾಗಿ ಪನ್ನೀರನ್ನು ನಾನು ಅವಾಗವಾಗ ಮಾಡ್ಕೊತೀನಿ ಮನೆಯಲ್ಲೇ. ಈ ಥರ ನೋಡಿ ಚೆನ್ನಾಗಿ ಕಾಯಿಸಿ ಆರಿಸಿದ ನಂತರ ಕೆನೆ ಕಟ್ಕೊಳ್ಳುತ್ತಲ್ಲ, ಅದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ರೆ 1 ಅವರ್ 2 ಅವರ್ಸು ಈ ಥರ ಚೆನ್ನಾಗಿ ಕೆನೆ ದಪ್ಪ ಆಗಿಬಿಡುತ್ತೆ. ಆವಾಗ ಈಚೆ ತೆಗೆದಾಕೊಂಬಿಟ್ರೆ ಒಂದು 80% ಫ್ಯಾಟು ತೆಗ್ದಂಗೆ ಆಗುತ್ತೆ ಹಾಲಲ್ಲಿ. ಹಾಗಾಗಿ ಪನ್ನೀರು ಲೋ ಫ್ಯಾಟ್ ಪನ್ನೀರ್ ಆಗುತ್ತೆ ಅದು ಇದರಲ್ಲಿ ಪನ್ನೀರ್ ಮಾಡಿಕೊಂಡಾಗ. ಹಾಗಾಗಿ ಈ ಥರ ಟ್ರೈ ಮಾಡೋಣ ಅಂತ ಮಾಡಿಕೊಂಡೆ. ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಸಹ ಹೊರಗಡೆ ಈಗ ಪನ್ನೀರದೆಲ್ಲ ಕೇಳ್ತಾ ಇದ್ದರೆ ಗಾಸಿಪ್ನ, ಅಪ್ಪ ಎಲ್ಲೂ ಹೊರಗಡೆನ ಪನ್ನೀರೇ ತಿನ್ನೋದು ಬೇಡ ಅನಿಸುತ್ತೆ, ಪ್ಯಾಕೆಟಲ್ಲಿ ತಂದು ತಿನ್ನೋದು ಬೇಡ, ಹೋಟ್ಲಲ್ಲಿ ತಿನ್ನೋದು ಬೇಡ ಅಂತ ಅನಿಸ್ಬಿಡುತ್ತೆ. ಯಾಕೆಂದರೆ ದುಡ್ಡು ಕೊಟ್ಟು ನಾವೇ ಕಾಯಿಲೆಗಳನ್ನ ತಂದ್ಕೊಂಡಂಗೆ ಅಂತಾರಲ್ವ, ಹಂಗೆ. ಹಾಗಾಗಿ ನಾನು ಅಲ್ಲೇ ಸುಮಾರು ದಿವಸದಿಂದನೂ ಮನೇಲೇ ಮಾಡ್ಕೊತೀನಿ ಪನ್ನೀರನ್ನ. ಹಾಗಾಗಿ ಇವತ್ತು ಲೋ ಫ್ಯಾಟ್ ಪನ್ನೀರ್ ಮಾಡ್ಕೊಳ್ಳೋಣ ಅಂತ ಈ ಥರ ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಏನಿಲ್ಲ, ವಾರಕ್ಕೆ 1 ಸಾರಿ ಮಾಡ್ಕೊಂಡ್ರೂ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಬಿಡ್ರಿ. ಮಾಡ್ಕೊಂಡಾಗ ಏನಾಗುತ್ತೆ ಅಂತೇಳಿದ್ರೆ, ಈಗ ಈ ಥರ ಒಂದು 5-6 ಲೀಟ್ರ್ ಹಾಲು ತೊಗೊಂಬಿಟ್ಟು ನಾವೇನು ಇದರಲ್ಲಿ ಅಂಗಡಿಲೆಲ್ಲನೂ ಒಂದು ಅರ್ಧ kg ಪನ್ನೀರ್ಗೆ 300-350 ರೂಪಾಯಿ ಇದೆ, ಒಳ್ಳೆ ಬ್ರ್ಯಾಂಡ್ದು. ಹಾಗಾಗಿ ಅದನ್ನೇ ಒಂದು 250 ರೂಪಾಯಿ ಖರ್ಚು ಮಾಡಿದ್ರೆ ಒಂದು 5 ಲೀಟ್ರ್ ಹಾಲು ಬರುತ್ತೆ. ಬೇಡ ಇನ್ನೊಂದು ಅದು ಎಷ್ಟು ಖರ್ಚು ತರ್ತಿದ್ವೋ 350 ರೂಪಾಯಿ ಕೊಟ್ಬಿಟ್ಟು ಅಷ್ಟಕ್ಕೂ ಸಹ ಹಾಲು ತೊಗೊಂಡ್ರೆ ಎಷ್ಟು ಹತ್ತಿರ ಒಂದು 900 ಗ್ರಾಮ್ ಬರುತ್ತೆ. ಅಂದರೆ ಒಂದು 6-7 ಲೀಟ್ರು ಹಾಲು ತೊಗೊಂಡು ಬರುತ್ತೆ ಒಂದು 350 ರೂಪಾಯಿಗೆ. ಅದಕ್ಕೆ ಇಷ್ಟೊಂದು 900 ಗ್ರಾಮಷ್ಟು ಪನ್ನೀರ್ ಬರುತ್ತೆ. ಅಂದರೆ ಅರ್ಧಕ್ಕರ್ಧ
ನಮಗೆ ಲಾಭ ಆಗುತ್ತೆ ಮತ್ತು ನೀಟಾಗಿರುತ್ತೆ. ಮನೇಲಿ ಹೈಜೆನಿಕ್ಕಾಗಿ ಮಾಡಿದ್ದೀವಿ ಅನ್ನೋದಿರುತ್ತೆ. ಮನೇಲಿ ಹೋಮ್ ಮೇಡ್ ಪನ್ನೀರು ಅನ್ನೋ ಥರ ಇರುತ್ತೆ. ಯಾವುದೇ ಅಂಜು ಅಳುಕು ಇಲ್ದಲೇ ಹೆಂಗಪ್ಪ ಏನಪ್ಪ ಅಂದಲೇ ನೀಟಾಗಿ ಸಂತೃಪ್ತಿಯಾಗಿ ಮನೆ ಮಂದಿ ಎಲ್ಲನೂ ಸಹ ನಮಗೆ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ತಿನ್ಕೋಬೋದಲ್ವ. ಹಾಗಾಗಿ ಟ್ರೈ ಮಾಡಿ ನೋಡಿರಿ ತುಂಬಾ ಚೆನ್ನಾಗಿ ಬಂತು. ಇದನ್ನು ಚೆನ್ನಾಗಿ ಒಂದು ಇದಕ್ಕೆ ಸಪ್ರೇಟ್ ಇಟ್ಕೊಂಡ್ಬಿಟ್ಟಿದ್ದೀನಿ, ಒಂದು ವೈಟ್ ಬಟ್ಟೆನ. ಅದನ್ನು ಹಾಕಿಬಿಟ್ಟು ಮತ್ತೆ ಇನ್ನೊಂದು ಸಾರಿ ಹಾಲಿಂದ ಏನಾದರೂ ಇದಿರುತ್ತೆ ಅಲ್ಲ, ಇನ್ನೊಂದು ಚೂರು ಇರುತ್ತಲ್ವ ವೈಟು, ಅದನ್ನು ಸಹ ನೀಟಾಗಿ ಜಾಲಿಸ್ಬಿಟ್ಟು ಹಿಂಗೆ ಒಂದು ತಟ್ಟೆ ಇಟ್ಬಿಟ್ಟು ಚೆನ್ನಾಗಿ ಒತ್ಬಿಟ್ರೆ ಒಂದು ದೊಡ್ಡದಾಗಿ ಒಂದಷ್ಟು ನೀರು ಇಳಿದೋಗ್ಬಿಡುತ್ತೆ. ಇವಾಗ ಒಂದು ಇದಕ್ಕೆ ಇದು ಮಾಡ್ಕೊಂಬಿಡ್ಬೇಕು, ಸೆಟ್ ಮಾಡ್ಕೋಬೇಕು ಸ್ಪೂನಲ್ಲಿ. ಅಂದರೆ ಹೆಂಗೆ ಕಟ್ಟಿಟ್ಬಿಟ್ರೆ ಏನಾಗುತ್ತೆ, ಮಧ್ಯದಲ್ಲಿ ಹೋಲಾಗ್ಬಿಡುತ್ತೆ. ಹಂಗಾಗಿ ಈ ಥರ ಸ್ಪೂನಲ್ಲೆಲ್ಲನೂ ನೀಟಾಗಿ ಮಾಡಿಬಿಟ್ಟು ಒಂದು ಸ್ವಲ್ಪ ಮೇಲ್ಗಡೆ ತಟ್ಟೆ ಇಟ್ಬಿಟ್ಟು ಒಂಚೂರು ಏನಾನ ಭಾರವಾಗಿರೋದು ಇಟ್ಬಿಟ್ರೆ ನೀರೆಲ್ಲ ಚೆನ್ನಾಗಿ ಸೋರ್ಕೊಂಬಿಟ್ಟು 1 ಗಂಟೆ 2 ಗಂಟೆ ಬಿಟ್ಬಿಟ್ರೆ ಸಾಕು. ಈ ಥರ ಏನಾದರೂ ಭಾರಂದು ಇಟ್ಬಿಟ್ಟು ಈಗ ನಾನು ಬಂದ್ಬಿಟ್ಟು ಇದನ್ನು ಒಂಚೂರು ಉಪ್ಪು, ಖಾರದ ಪುಡಿ, ಒಂಚೂರು ಪೆಪ್ಪರ್ ಪುಡಿ ಮತ್ತು ಒಂಚೂರು ನಿಂಬೆಹಣ್ಣು ಅದೆಲ್ಲ ಹಾಕಿಬಿಟ್ಟು ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಿದ್ದೆ. ನನಗೆ ಸಪ್ರೇಟ್ ಇದು ಅಂದರೆ ಪ್ಲೈನ್ ಬೇರೆ ಇಟ್ಕೊಂಡಿರ್ತೀನಿ, ನನಗೆ ಬೇರೆ ಈ ಥರ ಫ್ರೈ ಮಾಡ್ಕೊಳ್ಳೋಕ್ಕೆ ಮ್ಯಾರಿನೇಷನ್ ಮಾಡಿ ಎಲ್ಲ ಈ ಥರ ಮಿಕ್ಸ್ ಮಾಡಿ ಇಟ್ಟಿರ್ತೀನಿ. ಚೆನ್ನಾಗಿರುತ್ತೆ, ಎಲ್ಲ ಉಪ್ಪು ಖಾರ ಎಲ್ಲ ಇಟ್ಕೊಂಡಿರುತ್ತಲ್ಲ, ಚೆನ್ನಾಗಿರುತ್ತೆ. ಫ್ರೆಶ್ ಆಗಿರುತ್ತಲ್ವ ಪನ್ನೀರು, ಹುಳಿ ಇರಲ್ಲ. ಹಂಗಾಗಿ ಒಂಚೂರು ಲೆಮನನ್ನು ಹಿಂಡ್ಕೋಬೇಕಾಗತ್ತೆ. ನಾವು ಬೇರೆದೆಲ್ಲ ಅಂಗಡಿಯಿಂದ ತರ್ತೀವಲ್ಲ, ಅದು ಅಲ್ಲೇ ಇದೇನು ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕಿ ಭಾಳ ದಿವಸ ಇಟ್ಟಿರ್ತಾರಲ್ವ, ಹಂಗಾಗಿ ಅದು ಸ್ವಲ್ಪ ಹುಳಿ ಇರುತ್ತೆ. ಅದಕ್ಕೇನು ಅಂಗಡಿಯಿಂದ ತಂದಿದ್ದಕ್ಕೇನು ಹುಳಿ ಹಿಂಡೋದು ಬೇಕಾಗಲ್ಲ. ಇದು ನಾವು ಫ್ರೆಶ್ಶಾಗಿ ಮನೇಲೇ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ನಿಂಬೆ ಹುಳಿ ಹಾಕ್ಕೋಬೇಕಾಗತ್ತೆ. ನೋಡಿರಿ ಈ ಥರ ನಾನು ಬೆಳಗ್ಗೆನೇ ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಆದ್ರಿಂದ ನೋಡಿ ಪನ್ನೀರು, ಅದ್ರ ಜೊತೆಗೆ ಸಲಾಡ್ ಅಂದರೆ ಕ್ಯಾರೆಟು, ಸೌತೆಕಾಯಿ, ಗೆಡ್ಡೆಕೋಸನ್ನು ತಗೊಂಡಿದ್ದೆ. ಇದು ನನ್ನ ಬ್ರೇಕ್ಫಾಸ್ಟ್. ಅಂದರೆ 1 ಟೈಮ್ ಮಾತ್ರನೇ ಕಾರ್ಬೋಹೈಡ್ರೇಟ್ ತೊಗೋತಿದ್ದೀನಿ ಮಧ್ಯಾಹ್ನದ ಹೊತ್ತು. ಬೆಳಗ್ಗೆ ಹೊತ್ತು ಹೈ ಪ್ರೋಟೀನ್ ಮೀಲೇ ತೊಗೋತಾ ಇದ್ದೀನಿ ಬ್ರೇಕ್ಫಾಸ್ಟನ್ನು. ಸಂಜೆ ಬೇಕಂದರೆ ಆದರೆ ತಿಂತೀನಿ, ಆಗಿಲ್ಲ ಅಂದರೆ ಹೊಟ್ಟೆ ಹಸಿವಾಗಿಲ್ಲ ಅಂದರೆ ಸ್ಕಿಪ್ ಮಾಡ್ತೀನಿ. ಈಗ ಬಂದುಬಿಟ್ಟು ಈಗ ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ನೀರನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಈಗ ಅದಕ್ಕೆ ರಾಗಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ನಾನು ಮಧ್ಯಾಹ್ನ ಊಟಕ್ಕೆ ರಾಗಿ ಮುದ್ದೆ ಅಥವಾ ರಾಗಿ ರೊಟ್ಟಿ ಅಥವಾ ಜೋಳದ ರೊಟ್ಟಿ ಅಥವಾ ಮಿಲ್ಲೆಟ್ಸ್ ದೋಸೆ ಅಥವಾ ಏನಾದರೂ ರೈಸು, ಬ್ರೌನ್ ರೈಸು, ಬಾಯ್ಲ್ಡ್ ರೈಸು ಆ ಥರದನ್ನ ಪ್ರಿಫರ್ ಮಾಡ್ಕೋತೀನಿ. ಹಂಗಾಗಿ ಇವತ್ತು ರಾಗಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ನನಗೆ ಹಸ್ಬೆಂಡ್ಗೆ ಇಬ್ಬರಿಗಷ್ಟೇ ಮಾಡ್ಕೋತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಮುಚ್ಚಿಟ್ಬಿಟ್ಟು, ಇನ್ನೇನು ರಾಗಿ ರೊಟ್ಟಿ ಎಲ್ಲ ಲಾಸ್ಟ್ ವೀಡಿಯೋಗಳಲ್ಲೆಲ್ಲ ತೋರಿಸಿದ್ದೀನಿ ಸುಮಾರು ರೊಟ್ಟಿ ಮಾಡ್ಕೊಳ್ಳೋದನ್ನ, ಹಾಗಾಗಿ ಅದನ್ನೇನು ತೋರಿಸ್ಲಿಲ್ಲ. ಒಂದೇ ಒಂದು ರೊಟ್ಟಿ ಮಾಡಿಕೊಂಡು ಸಲಾಡ್ ಜೊತೆಗೆ ಹಿಂದಿನ ದಿವಸ ತರಕಾರಿ ಸಾರು ಉಳಿದಿತ್ತು, ಅದರದ್ದು ತರಕಾರಿ ಮತ್ತು ಸಾಂಬಾರು ಜೊತೆಗೆ ಒಂದು ರಾಗಿ ರೊಟ್ಟಿ ಸಲಾಡು ತಗೊಂಡೆ. ಮತ್ತು ಸಂಜೆ ಡಿನ್ನರ್ ಏನು ಮಾಡೋಕ್ಕೆ ಹೋಗಲಿಲ್ಲ, ಯಾಕೋ ಹೊಟ್ಟೆ ಹಸಿವಾಗಲಿಲ್ಲ. ಬೇಡ ಅಂತಂದಾಗ ಸ್ಕಿಪ್ ಮಾಡಿಬಿಡ್ತೀನಿ. ಏನು ಬಲವಂತವಾಗಿ ಏನು ತಿನ್ನೋದಕ್ಕೆ ಹೋಗಲ್ಲ. ಇಷ್ಟ ಆದರೆ ತಿಂತೀನಿ, ಬೇಕು ಅನಿಸಿದ್ರೆ, ಬೇಡ ಅನಿಸಿದ್ರೆ ಸ್ಕಿಪ್ ಮಾಡ್ತೀನಿ. ಸ್ಕಿಪ್ ಮಾಡಿಬಿಟ್ಟು ಒಂದು ಎಳ್ನೀರು ಅಥವಾ ನೀರನ್ನು ಏನಾದರೂ ಬಿಸಿ ನೀರು ಕುಡಿದ್ಬಿಡ್ತೀನಿ ಅಷ್ಟೇ. ಹಾಗೆಯೇ ಹೀಗಿತ್ತು ನನ್ನ 22ನೇ ದಿವಸದ ಡಯಟ್ ಚಾಲೆಂಜು. ಕೊನೆಯ ತನಕ ವಿಡಿಯೋ ನೋಡಿದ ಎಲ್ರಿಗೂ ಸಹ ತುಂಬಾ ಧನ್ಯವಾದಗಳು.